ಹಾಯ್ ಫ್ರೆಂಡ್ಸ್, ಇವತ್ತು ನಾವು ವಿಡಿಯೋ ಮಾಡೋ ಕಾರಣ ಏನಂದರೆ, ಇವಾಗ ಪೋಸ್ಟ್ ಪ್ರೆಗ್ನೆನ್ಸಿ ಮತ್ತು ಪ್ರೆಗ್ನೆನ್ಸಿ ಬಿಫೋರ್ ಏನು ಹೆಲ್ದಿ ಫುಡ್ ಅಂತ ನಮ್ಮ ಅಜ್ಜ, ನಮ್ಮ ಅಜ್ಜಿ, ನಮ್ಮ ಮಮ್ಮಿ ಹೇಳ್ಕೊಡ್ತಾರೆ. ಇವಾಗ ಏನದ ಅಂಟಿನ ಲಾಡು ನಮ್ಮ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಹೆಣ್ಮಕ್ಕಳಿಗೆ ಉಪಯೋಗ ಆಗುವ ಪ್ರಾಡಕ್ಟ್. ಸೊ ಏನೇನು ಮಾಡ್ತಿದ್ದೀವಿ ಅಂದರೆ, ಬೆಲ್ಲ, ಬಾದಾಮು, ವಾಟರ್ಮೆಲನ್ ಸೀಡ್ಸ್, ಮಣುಕು, ಏಲಕ್ಕಿ, ಒಣ ದ್ರಾಕ್ಷಿ, ಖಜೂರು, ಕೊಬ್ಬರಿ, ಮಖಾನ, ಉತ್ತತ್ತಿ, ಆಮೇಲೆ ಇದು ಡೇಟ್ಸ್, ಆಮೇಲೆ ಕೊಬ್ಬರಿ ಈ ಥರ ತುರ್ಕೋಬೇಕು. ಸೊ ಇದೆಲ್ಲ ಬಾದಾಮದೆಲ್ಲ ಏನು ಮಾಡಬೇಕಂದ್ರೆ ಈ ಥರ ಸ್ಮಾಲಾಗಿ ಕಟ್ ಮಾಡ್ಕೋಬೇಕು. ಇದು ಬಾದಾಮು, ಇದು ಕಾಜು, ಇದು ಪಿಸ್ತಾ, ಎಲ್ಲಾನು ಚೂರಾಗಿ ಕಟ್ ಮಾಡಿ. ಮಮ್ಮಿ ಇವಾಗ ಒಂಚೂರು ಏನೇನು ಹೆಲ್ಪ್ ಆಗುತ್ತೆ ಹೇಳ್ಕೊಡ್ತಾರೆ. ಇವಾಗ ಇದೆಲ್ಲ ಬಾಣಂತಿಯರಿಗೆ ತುಂಬಾ ಅನುಕೂಲವಾದ ಪದಾರ್ಥ ಇದು. ಈ ಉಂಡೆ ಸೇವನೆಯಿಂದ ಬಾಣಂತಿಯರಿಗೆ ಸೊಂಟ ನೋವು, ಆಮೇಲೆ ಶಕ್ತಿಹೀನತೆ ಆಗಿರ್ತದೆ. ಇದನ್ನು ಸೇವಿಸೋದ್ರಿಂದ ಸರಿಯಾಗಿ ಹಾಲು ಬರ್ತದೆ ತಾಯಿಗೆ, ಮತ್ತು ದೇಹಕ್ಕೆ ತುಂಬ ಶಕ್ತಿ ಕೊಡ್ತದೆ ಈ ಉಂಡೆ ಸೇವನೆಯಿಂದ. ಬಾಣಂತಿಯರಿಗೆ ದೇಹದಲ್ಲಿ ಶಕ್ತಿ ಬರ್ತದೆ, ಸೊಂಟ ನೋವು ಬರಲ್ಲ, ಬೆನ್ನು ನೋವು ಬರಲ್ಲ, ಆರಾಮಾಗಿ ಈ ಉಂಡೆ ಸೇವನೆಯಿಂದ ಅವರು ತಿರುಗಾಡ್ಬೋದು. ಆಮೇಲೆ ಮಗುವಿಗೆ ಹಾಲು ಚೆನ್ನಾಗಿ ಬರುತ್ತೆ. ಹಾಯ್ ಫ್ರೆಂಡ್ಸ್, ನಮ್ಮ ಅಜ್ಜಿ ಇದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಹೇಳ್ಕೊಡ್ತಾರೆ, ಕೇಳಿ. ಇವ್ರು ನಮ್ಮ ಅಜ್ಜಿ ಸಾವಿತ್ರಿ. ಏನಿಲ್ಲ, ಮಕ್ಕಳಿಗೆ ಶಕ್ತಿ ಬರ್ತದ. ಮೊದಲ ಕಾಲದಾಗ ಇದೆಲ್ಲ ಕೊಡ್ತಿದ್ರು ನಮಗೆ. ಮಗುವಿಗೆ ಚೆನ್ನಾಗಿ ಹಾಲು ಕುಡ್ಸೋಕ್ಕೆ ಶಕ್ತಿ ಇರುತ್ತೆ ಅವನಿಗೇನು. ಹಾಲು ಬರ್ತವೆ. ನಿಮಗೆ ಯಾರು ಕೊಟ್ಟಿದ್ರಮ್ಮ ಇದು? ನಮಗೆ ನಮ್ಮ ಅತ್ತೆ, ನಮ್ಮಮ್ಮ ಅವರು ಕೊಟ್ಟಿದ್ರು. ನಾವು ಚೆನ್ನಾಗಿ ತಿಂದು ಇನ್ನವರಿಗಾಗಲಿ ನಮಗೇನು ಸೊಂಟದಲ್ಲಿನೂ ನೋವಿಲ್ಲ. ನೀನು ನಿನ್ನ ಮಗಳಿಗೆ ಕೊಟ್ಟಿದ್ದ? ನನ್ನ ಮಗಳಿಗೆ ಕೊಟ್ಟೀನಿ, ನನ್ನ ಮೊಮ್ಮಕ್ಕಳಿಗೆ ಕೊಟ್ಟೀನಿ, ಸೊಸೆಗೆ ಕೊಟ್ಟೀನಿ. ಇವೆಲ್ಲ ದೊಡ್ಡವ್ರು ಆತಾರಲ್ಲ ಹುಡುಗಿಯರು, ಅವಾಗೂ ಕೊಡ್ಬೇಕಿದೆಲ್ಲ. ಕೊಟ್ರೆ ಆ ಮಕ್ಕಳಿಗೆ ಮುಂದೆ ಏನು ಇದು ಡೇಟ್ ಬರ್ತದಲ್ಲ ಅವಾಗ ಕೊಡ್ಬೇಕು. ಅದನ್ನು ಚೆನ್ನಾಗಿರ್ತಾರೆ, ಶಕ್ತಿ ಇರ್ತದೆ, ಹೊಟ್ಟೆ ನೋವು ಬರೋದಿಲ್ಲ, ಮತ್ತು ಅವರಿಗೆ ಶಕ್ತಿನೂ ಬರ್ತದೆ. ಮತ್ತು ಏನು ಔಷಧ ಗುಳಿಗೆ ಏನು ತೊಗೊಳಕ್ಕೆ ಬೇಕೇ ಆಗಲ್ಲ. ಸಿಜರಿನ್ ಆದವ್ರಿಗೆ ಸುಧಾ ಮತ್ತು ತಾಕತ್ತಿರುತ್ತೆ ಅವ್ರಿಗೂ. ಮತ್ತು ಇವೆಲ್ಲ ತಿಂದ್ರೇ ಮಗುವಿಗೆ ಹಾಲು ಬರುತ್ತೆ. ಇವು ತಿನ್ನಲಿಲ್ಲ ಅಂದರೆ ಹಾಲು ಬರಲ್ಲ, ಮಕ್ಕಳು ಭಾಳ ವೀಕ್ ಆಗ್ತಾರೆ. ನ್ಯಾಚುರಲ್ ತಿನ್ನಬೇಕು. ಅಂಗಡಿಯಲ್ಲಿ ಅವು ಗೀಜಾ ತಿನ್ನೋ ಬದಲು ತಿಂದರೆ, ಪಾನಿಪುರಿ ತಿನ್ನೋ ಬದಲು ಇಂಥವೆಲ್ಲ ತಿಂದರೆ ಮಗುವಿಗೆ ಹಾಲು ಬರುತ್ತೆ. ಮಗುನೂ ಚೆನ್ನಾಗಿರುತ್ತೆ, ಹೆಲ್ದಿಯಾಗಿ. ಎಲ್ಲ ಡ್ರೈ ಫ್ರೂಟ್ಲಿಂತ ಮನುಷ್ಯಾಗ ತುಪ್ಪದಲ್ಲಿ ಹುರಿದು ಪಾಕದಲ್ಲಿ ಹಾಕಿ ಊಟ ಮಾಡಬೇಕು. ಅದನ್ನ ಹೆಂಗೆ ಮಾಡೋದು ನೆಕ್ಸ್ಟ್ ವಿಡಿಯೋಲ್ಲಿ ತೋರಿಸಿ. ನೆಕ್ಸ್ಟ್ ವಿಡಿಯೋಲ್ಲಿ ಉಂಡೆ ಲಾಡು ಕಟ್ತೀವಿ. ನಮ್ಮ ಉತ್ತರ ಕರ್ನಾಟಕ ಅಂಟಿನ ಉಂಡೆ ಅಂತ ಹೇಳ್ತಾರೆ. ನಿಮ್ಮ ಕಡೆ ಲಾಡು ಅಂತ ಬೆಂಗಳೂರು ಜನ. ಈ ಬೆಂಗಳೂರು ಜನ ನಿಮ್ಗೆ ಆರ್ಡರ್ ಮಾಡಿದ್ರೆ ಆರ್ಡರ್ ಮಾಡಿಕೊಡ್ತೀರಾ? ಓಕೆ, ಮಾಡಿಕೊಡ್ತೀವಿ. ಅವರೆಲ್ಲ ಚೆನ್ನಾಗಿ ತಿಂದು ಚೆನ್ನಾಗಿದ್ರೆ ನಮಗೂ ಸಂತೋಷ. ಪುಣ್ಯದ ಕೆಲಸನೂ ಅದು ಕೊಡಿ. ಕೊಬ್ಬರಿ ಈ ಥರ ತುರಿಬೇಕು.
ಹ್ಞೂ ಅದು ಎಣ್ಣೆ ಹಾಕ್ತಿ ಸ್ವಲ್ಪ ಹೆಚ್ಚಿಗೆ ಮಾಡ್ಬೇಕು ಅಪ್ಪ. ಸ್ವಲ್ಪ ಅಂಟನ್ನ ಇದು ಅಂಟನ್ನ ತುಪ್ಪದಲ್ಲಿ ಹಾಕಿ ಸ್ವಲ್ಪ ಸ್ವಲ್ಪ ಹಾಕಿ ಹುರ್ಕೋಬೇಕು. ಇದು ಅಂಟು ತುಪ್ಪದಲ್ಲಿ ಹಾಕಿ ಈ ಥರ ಅಂಟಿರುತ್ತೆ. ತುಪ್ಪದಲ್ಲಿ ಹಾಕಿ ಸ್ವಲ್ಪ ಸ್ವಲ್ಪನೇ ಹಾಕಿ ಇದನ್ನು ಫ್ರೈ ಮಾಡಬೇಕು. ಈ ಥರ ಬಿಳಿ ಕಲರ್ ಆಗುತ್ತೆ. ಈ ಥರ ಹಪ್ಪಳ ಥರ ಇದು ಆಗಬೇಕು. ಇದನ್ನು ಹುರಿಬೇಕು, ಇಲ್ಲಾಂದರೆ ಒಳಗಡೆ ಎಲ್ಲ ಹಾಗೆ ಅಂಟು ಉಳ್ಕೊಳ್ಳುತ್ತೆ. ಸ್ವಲ್ಪ ಹೊತ್ತ ಇದನ್ನು ಸ್ವಲ್ಪ ಕೆಂಪು ಆಗುತ್ತನ ಇದನ್ನು ಫ್ರೈ ಮಾಡ್ಕೋಬೇಕು. ಈ ಥರ ಭಾಳ ಪೇಷನ್ಸಿಂದ ಇದನ್ನು ಮಾಡಬೇಕು. ಒಳಗೆಲ್ಲ ಇದು ಫ್ರೈ ಆಗಬೇಕು. ತುಪ್ಪದಲ್ಲಿ ಕರಿಬೇಕು, ತುಂಬ ಕ್ರಿಸ್ಪಿಯಾಗಿರಬೇಕು, ಆ ಥರ ಕರಿಬೇಕು. ನೋಡಿ ಒಳಗೆಲ್ಲ ಸುಡ್ತಾ ಇದೆ. ಇದು ಮಖಾನ. ಇದನ್ನು ಅಂಟು ಹುರಿದ ಮೇಲೆ ಇದನ್ನು ಫ್ರೈ ಮಾಡ್ಕೊಳ್ಳಿ. ಇದು ಖಜೂರ ಮಿಕ್ಸರ್ಗೆ ಹಾಕಿ. ಹೆಸರು ಹೇಳೋದು ಇದು ಡೇಟ್ಸ್, ಹಸಿ ಡೇಟ್ಸ್, ಮಖಾನ ಮತ್ತು ಈ ಅಂಟು ಕರೆದಿದ್ದು ಸ್ವಲ್ಪ ಸ್ವಲ್ಪ ಮಿಕ್ಸಿ ಮಾಡ್ಕೋಬೇಕು. ಸ್ವಲ್ಪನೇ ಹಾಕಿ ಈ ಥರ ಮಿಕ್ಸಿ ಮಾಡ್ಕೋಬೇಕು. ಕೊಬ್ಬರಿ ಬೇಡ. ಈ ಥರ ತೆಕ್ಕೊಂಡು ತಿಂದು ಬಿಡಬೇಕು. ಕೊಬ್ಬರಿಗೆ ಹಾಕಿದೆಲ್ಲ ಇಲ್ಲ ಹಾಕ್ತೀನಿ. ಮಾಡಿ ಫಸ್ಟ್ ಅದೇ ಮಾಡಿ. ಎಲ್ಲಿ ಇದಾ ಅಷ್ಟೇ ಸಾಕ ಅದೆಲ್ಲ. ಇದನ್ನೆಲ್ಲ ಸರಿಯಾಗಿ ಕಲಿಸ್ಕೋಬೇಕು. ಕೊಬ್ಬರಿ ಮತ್ತು ಡೇಟ್ಸ್, ಅಂಟು ಇದನ್ನೆಲ್ಲ ಸರಿಯಾಗಿ ಹೀಗೆ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಎಲ್ಲದನ್ನು ಇದು ಮಿಕ್ಸ್ ಆಗಬೇಕು ಸರಿಯಾಗಿ. ಈಗ 2 ಚಮಚ ಸಕ್ಕರೆ ಮತ್ತು ಸುಲಿದಿಟ್ಟಿರೋ ಏಲಕ್ಕಿ ಹಾಕಿ, ಜಾಜಿಕಾಯಿ ಅಲ್ಲ ಅದು ಜಾಕಾಯಿ ಹಾಕಬೇಕು.
ಅಂದರೆ ವಾಸನೆ ತುಂಬ ಚೆನ್ನಾಗಿ ಬರುತ್ತೆ, ಫ್ಲೇವರ್ ಚೆನ್ನಾಗಿ ಬರುತ್ತೆ. ಬಾಣಲೆಯಲ್ಲಿ ಮತ್ತೆ ತುಪ್ಪ ಹಾಕೋಬೇಕು. ತುಪ್ಪ ಕರಗಿದ ನಂತರ ಎಲ್ಲ ಡ್ರೈ ಫ್ರೂಟ್ಗಳನ್ನು ಚೆನ್ನಾಗಿ ಹುರ್ಕೋಬೇಕು. ಇದು ಮಿಕ್ಸ್ ಡ್ರೈ ಫ್ರೂಟ್ಸ್, ಬಾದಾಮಿ ಮತ್ತು ಗೋಡಂಬಿ ಮಿಕ್ಸ್ ಮಾಡಿ ಕಟ್ ಮಾಡಿರೋ ಡ್ರೈ ಫ್ರೂಟ್ಗಳು. ಈ ಥರ ತುಪ್ಪ ಹಾಕಿ ಬಿಸಿ ಆದಮೇಲೆ ಬಾಣಲಲ್ಲಿ ಹಾಕಿ ಇವು ಕೆಂಪಗೆ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಉರಿ ಸ್ವಲ್ಪ ಕಡಿಮೆನೇ ಇರಬೇಕು. ಕಡಿಮೆ ಉರಿಯಲ್ಲಿ ಈ ಡ್ರೈ ಫ್ರೂಟ್ಸನ್ನು ಚೆನ್ನಾಗಿ ಹುರ್ಕೋಬೇಕು. ಕೆಂಪಿಗೆ ಸ್ವಲ್ಪ ಹೊಂಬಣ್ಣ ಬರೋವರೆಗೂ ಇದನ್ನು ಗೋಲ್ಡನ್ ಕಲರ್ ಹುರ್ಕೋಬೇಕು. ಪಿಸ್ತಾ ಮತ್ತು ಅಕ್ರೂಟನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಅದನ್ನು ಇವು ಸ್ವಲ್ಪ ಬಾದಾಮಿ ಮತ್ತು ಗೋಡಂಬಿ ಕೆಂಪುಗಾದ ನಂತರ ಇದನ್ನು ಇದರಲ್ಲೇ ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಈಗ ಈ ಒಣ ದ್ರಾಕ್ಷಿಯನ್ನು ಕೂಡ ಇದರಲ್ಲೇ ಹಾಕಿ ಗೋಲ್ಡನ್ ಕಲರ್ ಬರೋವರೆಗೆ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ನೋಡಿ ಎಷ್ಟು ಘಮ 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 ಅಂತ ತಿರುಪತಿ ಲಾಡು ಥರ ಸ್ಮೆಲ್ ಬರ್ತಾ ಇದೆ. ಇಷ್ಟೆಲ್ಲ ಐಟಮ್ಸ್ ಹಾಕಿ ಉಂಡೆ ಕಟ್ಟಿದರೆ ಯಾವ ಮಾಂಸದ ಊಟಕ್ಕಿಂತಲೂ ಇದು ಶಕ್ತಿ ನಮ್ಮ ದೇಹಕ್ಕೆ ಕೊಡುತ್ತೆ. ಈಗ ಇದು ಹೊಂಬಣ್ಣ ಬರೋವರೆಗೂ ಹುರ್ಕೊಂಡಿದ್ದೀನಿ. ಇದನ್ನು ಆವಾಗೆ ಡೇಟ್ಸ್ ಮತ್ತು ಕೊಬ್ಬರಿ ಎಲ್ಲ ಹುರ್ಕೊಂಡಿದ್ವಲ್ಲ ಅದರಲ್ಲಿ ನಾನು ಮಿಕ್ಸ್ ಮಾಡ್ತೀನಿ. ಇದೆಲ್ಲ ಹುರಿದಿರೋ ಡ್ರೈ ಫ್ರೂಟ್ಸ್ ಎಲ್ಲ ಈ ಕೊಬ್ಬರಿ ಮತ್ತು ಡೇಟ್ಸ್ ಮಿಕ್ಸರ್ಗೆ ಹಾಕಿದ್ದೀವಲ್ಲ ಅದಕ್ಕೆ ಮೇಲ್ಗಡೆ ಹಾಕಬೇಕು. ಸ್ವಲ್ಪ ತಣ್ಣಗಾಗಲು ಬಿಡಬೇಕು. ಉಪ್ಪು ಹಾಕ್ಕೊಂಡು ಅದು ಕರಗಿದ ಮೇಲೆ ವಾಟರ್ ಮೆಲನ್ ಸೀಡ್ಸನ್ನು ಹುರ್ಕೋತಾ ಇದ್ದೀನಿ. ಇದನ್ನು ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಹುರ್ಕೋಬೇಕು.
ಇದು ಸ್ವಲ್ಪ ಗೋಲ್ಡನ್ ಕಲರ್ ಆದಮೇಲೆ ಉತ್ತತ್ತಿ ಮಿಕ್ಸಿಗೆ ಹಾಕಿದ್ವಲ್ಲ ಅದನ್ನು ಇದರಲ್ಲಿ ಮಿಕ್ಸ್ ಮಾಡಿ ಹುರ್ಕೋಬೇಕು, ಫ್ರೈ ಮಾಡ್ಕೋಬೇಕು. ನೋಡಿ ಈ ಥರ ಎಲ್ಲ ಚಟಪಟ ಅಂತ ಇದು ಹುರಿತಾ ಇದೆ. ಸೀಡ್ಸ್ ಎಲ್ಲ ಚಟಪಟ ಅಂದರೆ ಇವು ಸರಿಯಾಗಿ ಫ್ರೈ ಆಗಿ ಅಂತ ಅರ್ಥ. ಆಮೇಲೆ ಉತ್ತತ್ತಿ ಪುಡಿ ಮಾಡಿದ್ದನ್ನು ಇದಕ್ಕೆ ಹಾಕಿ ಈ ಥರ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡಬೇಕು. ಸೀಡ್ಸ್ ಮತ್ತು ಉತ್ತತ್ತಿ ಪುಡಿ ಮಾಡಿಟ್ಕೊಂಡು ತುಪ್ಪದಲ್ಲಿ ಹುರ್ಕೊಂಡು ಮತ್ತು ಈ ಕೊಬ್ಬರಿ, ಡೇಟ್ಸ್, ಡ್ರೈ ಫ್ರೂಟ್ಸ್ ಹುರಿದು ಹಾಕಿದ್ವಲ್ಲ, ಮತ್ತು ಇದನ್ನು ಇದರಲ್ಲೇ ಮಿಕ್ಸ್ ಹಾಕಬೇಕು. ಈಗ ತುಪ್ಪ ಹಾಕಬೇಕು. ತುಪ್ಪ ಕರಗಿದ ನಂತರ ಇದಕ್ಕೆ ನಮ್ಮ ಕಡೆ ಆಳ್ವಿ ಅಂತೀವಿ. ಈ ಆಳ್ವಿಯಿಂದ ಬಾಣಂತಿಯ ಸೊಂಟ ನೋವೆಲ್ಲ ಕಡಿಮೆ ಆಗ್ತದೆ. ಇದು ಭಾಳ ಶಕ್ತಿಶಾಲಿಯಾದ ಫುಡ್. ಇದು ಕೈ ಮುರಿದಿದ್ರೆ, ಕಾಲು ನೋವಿದ್ರೆ ಈ ಸೀಡ್ಸನ್ನು ರಾತ್ರಿ ಇಟ್ಬಿಟ್ಟು ಬೆಳಗ್ಗೆ ಇದನ್ನು ಸ್ವಲ್ಪ ಕುದಿಸಿ ಅದರಲ್ಲಿ ಸಕ್ಕರೆ ತುಪ್ಪ ಹಾಕ್ಕೊಂಡು ಇದನ್ನು ಕುಡಿಬೇಕು. ಇದರಿಂದ ಮೂಳೆಗಳೆಲ್ಲ ಗಟ್ಟಿ ಆಗ್ತವೆ. ನೋಡಿ ಎಂಥ ಕಲರ್ ಇದು. ಫಾಲೂದ ಅದು ಮಾಡ್ತೀವಲ್ಲ, ಅದು ಕುಡಿತೀರಲ್ಲ ಅಂಗಡಿಯಲ್ಲಿ, ಅದರಲ್ಲಿ ಈ ಸೀಡ್ಸನ್ನೇ ಹಾಕಿರ್ತಾರೆ. ಕಸಕಸಿ ಇದನ್ನು ಇದರಲ್ಲಿ ಹಾಕಿ ನಾನು ಫ್ರೈ ಮಾಡ್ಕೊತೀನಿ. ನೋಡಿ ಚಟಪಟ ಅಂತ ಇದು ಹುರಿಬೇಕು. ನೋಡಿ ಹುರಿತಾ ಇರೋ ಚಟ್ಪಟ ಅಂತ ಇದು ಫ್ರೈ ಆಗ್ತಾಯಿದೆ. ಸ್ವಲ್ಪ ಹೊತ್ತು ಹುರಿದು ಘಮ ವಾಸನೆ ಬಂದ ಕೂಡಲೇ ನಾನು ಈ ಗ್ಯಾಸನ್ನು ಆಫ್ ಮಾಡ್ತೀನಿ. ಇದು ಕೊನೆ ಐಟಮ್. ಹುರ್ಕೊಂಡಿರೋ ಆಳ್ವಿ ಮತ್ತು ಕಸಕಸಿ ಇವೆಲ್ಲನೂ ಈ ಮಿಶ್ರಣದಲ್ಲಿ ಹಾಕ್ತಾ ಇದ್ದೀನಿ. ಇದೆಲ್ಲ ಅಲ್ಲಲ್ಲಿ ಅಂಟ್ಕೊಂಡಿದ್ದೆಲ್ಲ ಇದನ್ನೆಲ್ಲ ಸರಿಯಾಗಿ ತುಪ್ಪ ಮತ್ತು ಇದ್ರ ಹಾಕಿ ಮಿಕ್ಸ್ ಆಗಿ ಅಂತ ಇದರಲ್ಲೇ ಇನ್ನೊಂದು ಸಲ ಹಾಕಿ ಈ ಮಿಶ್ರಣವನ್ನು ಇನ್ನೊಂದು ಸಲ ಈ ಥರ ಎಲ್ಲನೂ ಕುಡ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡಬೇಕು. ಕೊನೆಗೆ ಈ ಥರ ಲಾಡು
ಇನ್ನೂ ಸ್ವಲ್ಪ ಜಿಗಿ ಆಗೋದು ಎಲ್ಲ ಅಷ್ಟು ಹಾಕಿದ್ದೀನಿ. ನೋಡಿ ಸ್ವೀಟ್ ಆಗಿದೆ. ಏನು ಮನೆಯವ್ರೆ ತಿಂತೀವಿ ದೊಡ್ಡ ಅದೇ ಅಲ್ಲ ಕೀಟೆ ಕಟ್ಟು ತೋರ್ಸೋದು ಲಡ್ಡು ಬೆಳಕಿಗೆ ಒಂದ್ಸಲ ಇನ್ನೂ ಸ್ವಲ್ಪ ಬೆಲ್ಲ ಹಾಕ್ಬೇಕು. ಉಂಡಿ ಮಾಡ್ರಿ ಅಂತ